ನಿನ್ನೆ ದರ್ಶನ್ ಅವ್ರನ್ನ ಭೇಟಿಯಾಗಿ ಬಂದರು. ಯಾರು ನಿನ್ನೇನು ಮೊನ್ನೆ ಭೇಟಿಯಾಗಿದ್ದು ಯಾರು? ನಮ್ಮ ವಿನೋದ್ ರಾಜ್, ಲೀಲಾವತಿ ಅವ್ರ ಮಗ ವಿನೋದ್ ರಾಜ್. ಅವನು ಅಲ್ಲಿ ನೋಡಿದ, ಸಂಕಷ್ಟ ಆಗಿ ಥರ ಕಣ್ಣೀರು ಬಂತು. ಅಲ್ಲಿನೂ ಹೇಳಿದ, ಈ ರೇಣುಕಾ ಸ್ವಾಮಿಗೆ ಆಗಿರ್ತಕ್ಕಂಥದ್ದು ಅವರ ಫ್ಯಾಮಿಲಿ ಕುಟುಂಬಕ್ಕೂ ಅನ್ಯಾಯ ಆಗಿದೆ. ದರ್ಶನ್ ಅವರ ಈ ಒಂದು ಸಂಕಷ್ಟನೂ ಇದಾಗಿದೆ. ಸೊ ಎರಡಕ್ಕೂ ಅವರು ನೋವನ್ನು ಅನುಭವಿಸಿದ್ದಾರೆ. ಒಂದು ನನಗೆ ಸತ್ಯ, ಆ ಮನುಷ್ಯ ಇದನ್ನ ಲೀಲಾವತಿ ಮಗ ವಿನೋದ್ ರಾಜ್. ವಿನೋದ್ ರಾಜ್ ಡಬಲ್ ಗೇಮ್ ಮಾಸ್ಟರ್ ಅಲ್ಲ, ಅದು ಕಷ್ಟಪಟ್ಟ ಜೀವ. ತಾಯಿಯನ್ನ ದೇವರು ಕಂಡ ಹಾಗೆ ಕಂಡಂಥ ಜೀವ. ವಿಶೇಷವಾದಂಥ ಒಂದು ಅದ್ಭುತವಾದಂಥ ಒಂದು ಮಾನವೀಯತೆ, ಮನುಷ್ಯತ್ವ, ಮನುಷ್ಯ ಅಂದ್ರೇನು, ಮಾನವತೆ ಅಂದ್ರೇನು ಅಂತ ಗೊತ್ತಿರುವಂಥ ಒಬ್ಬ ಮನುಷ್ಯ ಅವನು. ಯಾರು? ವಿನೋದ್ ರಾಜ್. ಆ ಮನುಷ್ಯ ಅಲ್ಲಿ ಹೋಗಿ ರೇಣುಕಾ ಸ್ವಾಮಿ ಅವರ ಮನೆಗೆ ಹೋಗಲಿಲ್ಲದ್ರೆ ಏನಾಗ್ತಿತ್ತು? ಜೈಲಿಗೆ ಹೋಗಿ ದರ್ಶನ್ ಅವ್ರನ್ನ ನೋಡಿ ಅಲ್ಲಿ ಸುಮ್ಮನೆ ಕೂತಿದ್ರೆ ಏನಾಗ್ತಿತ್ತು? ಸೊ ಪಾರ್ಶಾಲಿಟಿ ಮಾಡಬಾರ್ದು ಅನ್ನುವ ಉದ್ದೇಶಕ್ಕೆ ಹೋಗಿ ರೇಣುಕಾ ಸ್ವಾಮಿಯವರ ಮನೆತನಕ್ಕೂ ಸಾಂತ್ವನ ಹೇಳಿ 1 ಲಕ್ಷ ರೂಪಾಯಿ ತಾನು ದುಡಿದ ಹಣವನ್ನು, ತನ್ನ ತಾಯಿ ದುಡಿದಿಟ್ಟ ಹಣವನ್ನು, ಕೃಷಿ ಭೂಮಿಯಿಂದ ಬಿಸಿಲಲ್ಲಿ ಬದುಕು ಮಾಡಿದಂಥ ಹಣವನ್ನು ಒಂದು ಗಿಫ್ಟ್ ಆಗಿ ಚೆಕ್ಕನ್ನು ಕೊಟ್ಟು ಬಂದಿದ್ದಾರೆ. ಅದು ಕಾಳಧನ ಅಲ್ಲ, ವೈಟ್ ಮನಿ. ಚೆಕ್ಕನ್ನು ಕೊಟ್ಟಿದ್ದಾರೆ ಅಂದರೆ ದ್ಯಾಟ್ ಈಸ್ ವೈಟ್ ಮನಿ. ಈ ಟಿವಿದವು ಏನೇನು ಕತೆ ಕಟ್ತವು, ಏನು ಕತೆ ಅಂದರೆ, ಹಾಗಾದರೆ ಅಲ್ಲೇನೋ ಆಗಿದೆ, ಅಲ್ಲಿ ಮಾತಾಡ್ಕೊಂಬಂದು ದರ್ಶನ್ ಹತ್ರ ಮಾತಾಡ್ಕೊಂಬಂದು ಇಲ್ಲಿ ಮಾಡಿದ್ದಾರೆ. ಇಂಥ ಬುದ್ಧಿವಂತಿಕೆ ಆ ಮನುಷ್ಯನಿಗಿಲ್ಲ. ಯಾರು ಮಾತಾಡ್ತಾರೆ ಇಂಥದ್ರ ಬಗ್ಗೆ, ವಿನೋದ್ ರಾಜ್ ಬಗ್ಗೆ ಡಬಲ್ ಗೇಮು, ಹಿಂಗೇನೋ ರಾಜಿ ಮಾಡಕ್ಕೆ ಪ್ರಯತ್ನ ಮಾಡ್ಯಾನೆ, ದರ್ಶನನ್ನು ಉಳಿಸಕ್ಕೆ ಪ್ರಯತ್ನ ಮಾಡಿದ್ದಾನೆ, ಅಲ್ಲಿ ಲಾಭಕ್ಕೆ ಹೋಗಿದ್ದಾನೆ ಅಂತ ಅನ್ನೋದಾಗಿದ್ರೆ, ಲಾಭ ಬರ್ತಕ್ಕಂಥ ಅನೇಕ ಹಾದಿಗಳು ಆ ವ್ಯಕ್ತಿಗೆ ಇದ್ವು. ವಿನೋದ್ ರಾಜ್ಗೂ ಲೀಲಾವತಿ ಅವರಿಗೂ ಅನೇಕ ಹಾದಿಗಳಿದ್ವು. ಅವರು ಜಮೀನು ಮಾಡಿಕೊಂಡು 4 ಮಂದಿ ಕುಟುಂಬಕ್ಕೆ ಕೆಲಸ ಕೊಟ್ಟು ಅಲ್ಲಿ ವಿಶಿಷ್ಟವಾದಂಥ ಹಳ್ಳಿಯಲ್ಲಿ ವಿಶೇಷವಾದಂಥ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಿ ಈಸ್ ಒನ್ ಆಫ್ ದಿ ರೋಲ್ ಮಾಡಲ್. ಅಂಥ ವ್ಯಕ್ತಿಗೆ ಎಂಥ ಚಿಲ್ಲರೆ ಕೆಲಸ ಕಟ್ಟಿದಿರಿ ನೀವು. ಮೀಡಿಯಾದರು ನಾಚಿಕಾಗಬೇಕು ನಿಮಗೆ. ನಿಮಗೇನಾರ ಮಾನ ಮರ್ಯಾದೆ ಮನುಷ್ಯತ್ವ ಅಂತ ಇದ್ದರೆ ಅಂಥವು ಮಾತಾಡಬಾರ್ದು. ಈವನ್ ಇಫ್ ಎನಿ ಅಲಿಗೇಷನ್ ಬೀಯಿಂಗ್ ಮೇಡ್ ಬೈ ದಿ ರೇಣುಕಾ ಸ್ವಾಮಿ ಅವ್ರ ಮನೆಯವರು ಈ ಅಲಿಗೇಷನ್ ಮಾಡಬೇಕು. ರಾಜಿ ಏನು ಬಂಬು ಗೊತ್ತೈತಿ ನಿಮಗೆ ಕಾನೂನು? ಏನು ರೇಣುಕಾ ಸ್ವಾಮಿ ಮನೆಯವ್ರೇನು ಐ ವಿಟ್ನೆಸ್ ರಾಜಿ ಆಗ್ಲಿಕ್ಕೆ? ಕಂಪ್ಲೇಂಟ್ ಅವ್ರು ಕೊಟ್ಟಿದಾರ? ಅವ್ರು ಕೊಟ್ಟಿದಾರೇನ್ರಿ? ಅವರು ಲಾಸ್ಟ್ ಸೀನ್ ಥಿಯರಿ ಅಂತ ಬಂದಿರ್ತೈತಿ. ಇದ್ರಾಗ ಐ ವಿಟ್ನೆಸ್ ಯಾರಲ್ಲ. ದರ್ಶನ್ ಕೇಸ್ನಲ್ಲಿ ಕೊಲೆ ಮಾಡಿದ್ದು ನೋಡಿದವರನ್ನ CC ಕ್ಯಾಮರಾ ಟೆಕ್ನಾಲಜಿ ಇವನ್ನೆಲ್ಲ ಬಿಟ್ಟುಬಿಟ್ರೆ, ಎಲೆಕ್ಟ್ರಾನಿಕ್ ಮೀಡಿಯಾ ಬಿಟ್ಟುಬಿಟ್ರೆ ನೋಡಿದೇವೆ ಅಂತ ಹೇಳರು ಥರ್ಡ್ ಐ ಯಾರೂ ಇಲ್ಲ. 17 ಮಂದಿಯಲ್ಲಿ ಎಲ್ಲ 17 ಆರೋಪಿಗಳು ಎಲ್ಲರೂ ಒಬ್ಬರ ಮೇಲೆ ಹೇಳಿದ್ರೆ, ಒನ್ ಕೋ ಅಕ್ಯೂಸ್ಡ್ ಇನ್ನೊಬ್ಬ ಕೋ ಅಕ್ಯೂಸ್ಡ್ ಮೇಲೆ ಏನಾದರೂ ಸ್ಟೇಟ್ಮೆಂಟ್ ಕೊಟ್ರೆ, ಹೇಳಿಕೆ ಕೊಟ್ರೆ, ಅವನು ಕೊಲೆ ಮಾಡ್ಯಾನೆ, ಇವನು ಕೊಲೆ ಮಾಡ್ಯಾನ ಅಂತ ಹೇಳಿದ್ರೆ, ಯಾವ ಸಾಕ್ಷ್ಯಾಧಾರಗಳನ್ನ ದರ್ಶನ್ ಮೇಲಾಗಲಿ ಇನ್ನೊಬ್ಬರ ಮೇಲಾಗಲಿ ಅಥವಾ ದರ್ಶನ್ ಹೇಳಿದ್ದನ್ನ ಇನ್ನೊಬ್ಬರ ಮೇಲಾಗಲಿ ಯೂಸ್ ಮಾಡಲಿಕ್ಕೆ ಕೋರ್ಟ್ನಲ್ಲಿ ಅವಕಾಶ ಇಲ್ಲ. ಇದು ಕಾನೂನು. ನಾ ಹೇಳ್ತಾ ಇರೋದು. ಈಗ 17 ಮಂದಿ ಅದಾರ ಏನ್ರಿ? 17 ಮಂದಿ ಒಳಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಒಬ್ಬನ ಅದ್ರಾಗ ಅಪ್ರೂವರ್ ಅಂದ್ರೆ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಕೊಡ್ತಾನ, ಜಜ್ಮೆಂಟ್ ತಗೊಂಡ್ಬಿಡ್ತಾನ. ಹೌದು, ನಾವು ಸೇರಿ ಇದನ್ನ ಮಾಡಿದ್ವಿ, 17 ಮಂದಿಗೂ ಎಲ್ಲರೂ ಸೇರಿ ನಾವು ಮಾಡಿದ್ವಿ ಅಂತ ಒಬ್ಬನ ಒಪ್ಪಿಕೊಂಡಾಗ ಎಲ್ಲ 16 ಮಂದಿನೂ ಇದ್ವಿ ಅಂತಂದು ಒಪ್ಪಿಕೊಂತಾನ. ಅವನಿಗೆ ಕನ್ವಿಕ್ಷನ್ ಆಗ್ತದೆ. ಕೋರ್ಟ್ ಸ್ವಲ್ಪ ಲೀನಿಯನ್ಸಿ ಕೊಡ್ತದೆ, ಲಿಬರಲ್ ಕನ್ವಿಕ್ಷನ್ ಕೊಡ್ತಾರ ಅವನಿಗೆ. ಹಾಗಾದ್ರೆ ಕೇಸ್ ಪ್ರೂವ್ ಆದಂಗ ಮೀಡಿಯಾದರಿಗೆ ಕೇಳ್ತಾನೆ, ಉತ್ತರ ಹೇಳ್ರಿ. ಯಾರ ಲಾಯರ್ ಕೇಳ್ಕೊಂಬಂದು ಉತ್ತರ ಹೇಳ್ರಿ. ನಾಳೆ ಒಬ್ಬನ ಅದ್ರ ಒಪ್ಪಿಗೆಂತಾನ, ಕೋರ್ಟ್ನಾಗ ಒಪ್ಪಿಗೆಂತಾನ. ನಾಳೆ ಚಾರ್ಜ್ ಶೀಟ್ ಬಂದ್ಮೇಲೆ ಕೋರ್ಟ್ನಾಗ ಒಬ್ಬನ ಒಪ್ಪಿಗೆಂತಾನ, ಹೌದು ಸ್ವಾಮಿ ನಾನು ಮಾಡಿದ್ದು ನಿಜ,
ಇವರೆಲ್ಲರೂ 17 ಮಂದಿನೂ ಇದ್ರು, ಇವರೆಲ್ಲರೂ ಸೇರಿ ಮಾಡು ಅಂದ್ರು ನಾ ಮಾಡಿದೆ ಅಂತ ಹೇಳ್ತಾನ ಅಂತ ಇಟ್ಕೊಳ್ರಿ. ವಾಟ್ ವುಡ್ ಬಿ ದಿ ರಿಸಲ್ಟ್? ಮೀಡಿಯಾದಾರ ನಿಮಗೆ ತಾಕತ್ತದ್ರ ಉತ್ತರ ಹೇಳ್ರಿ. ಆಗಲ್ಲ ನಿಮ್ಮ ಕೈಲಿ ಹೇಳಕ. ಆ ಹೇಳಿಕೆಯನ್ನ ಉಳಿದ ಆರೋಪಿಗಳ ಮೇಲೆ ಉಪಯೋಗಿಸಕ್ ಬರೋದಲ್ಲ. ಇಲ್ಲೇನು ಕನ್ಫೆಷನ್ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟದನ್ನು ಕೂಡ ಅದನ್ನು ಉಪಯೋಗಿಸಕ್ ಬರೋದಲ್ಲ. ಇಲ್ಲಿ ಹೋಗಿ ರೇಣುಕಾಸ್ವಾಮಿ ಕುಟುಂಬಸ್ಥರು ನಾವು ರಾಜಿಯಾಗಿದ್ದೇವೆ, ಅದಕ್ಕೆ ಅವನು ಬಿಟ್ಟು ಬಿಡ್ರಿ ಅಂತ ಅವ್ರು ಬಂದು ಸಾಕ್ಷಿ ಹೇಳಿದ್ರು ಬಿಡುಗಡೆ ಆಗೋದಲ್ಲ. ಬಿಡುಗಡೆ ಆಗಲಿಕ್ಕೆ ಬುದ್ಧಿವಂತ ವಕೀಲರು ಮತ್ತು ಪ್ರಾಸಿಕ್ಯೂಷನ್ ಕೇಸನ್ನು ವಿಫಲ ಮಾಡುವಂತ ವಕೀಲರಾದಾಗ ಮಾತ್ರ ದರ್ಶನ್ ಅವರನ್ನ ಉಳಿಸಕ್ಕೆ ಸಾಧ್ಯತೆ ಇದೆ. ಮೋರ್ ಎವರ್, ಪ್ರಯರ್ ಟು ದಾಟ್ ಒನ್, ಅಲಿಗೇಷನ್ ಆಫ್ 302 ದರ್ಶನ್ ಮೇಲೆ ಬರದೇ ಇಲ್ಲ. ದರ್ಶನನ ಪಾರ್ಟೇ ಬೇರೆದರಲ್ಲಿ. ಈಗ ಪ್ರೈಮಾ ಫ್ಯಾಸಿ ಎವಿಡೆನ್ಸ್, ಮೇಲ್ನೋಟದ ಎವಿಡೆನ್ಸ್ ನಲ್ಲಿ ನಾವು ತಿಳಿದ ಪ್ರಕಾರ ಪೊಲೀಸ್ ಇನ್ವೆಸ್ಟಿಗೇಷನ್ ಏನಾಗಿದೆ ಈಗ ಅಂದ್ರೆ, ಸಿಕ್ಕರ ಎವಿಡೆನ್ಸ್ ಆಧಾರದ ಮೇಲೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಆಧಾರದ ಮೇಲೆ, ನಮ್ಮ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ನ ಆಧಾರದ ಮೇಲೆ, ನಾನು 39 ವರ್ಷ ಸರ್ವೀಸಿನ ಆಧಾರದ ಮೇಲೆ, ಹಲವಾರು ಮರ್ಡರ್ ಕೇಸ್ ನಡೆಸಿರುವ ಆಧಾರದ ಮೇಲೆ, ನಾನೊಬ್ಬ ಲಾಯರ್ ಆಗಿ ದರ್ಶನ ಮತ್ತು ಇವರಿಗೆ ಯಾವುದೇ ಒಂದು ಅಂಬಿಗ್ವಿಟಿ ಅಥವಾ ಪಾರ್ಶಾಲಿಟಿ ಮಾಡದ ಹಾಗೆ ನಾನು ಹೇಳ್ಬೇಕಪ್ಪ ಅಂತಂದ್ರೆ, ಪ್ರಾಸಿಕ್ಯೂಷನ್ನರಿಗೆ 302 ಆಂಗಲ್ ನಲ್ಲಿ, ಆ ಒಂದು ಸರ್ಕಮ್ಸ್ಟೆನ್ಸ್ ಆರ್ಬಿಟ್ ನಲ್ಲಿ ದರ್ಶನ್ ಅನ್ನ ತರೋದು ಬಹಳ ಕಷ್ಟ. ಎವಿಡೆನ್ಸ್ ಕಲೆಕ್ಟ್ ಮಾಡ್ಬೇಕ್ರಿ, ಎವಿಡೆನ್ಸ್ ಇಳಿಸ್ಬೇಕ್ರಿ, ಐ ವಿಟ್ನೆಸ್ ಬೇಕೋ. ಓನ್ಲಿ ಇಟ್ ಇಸ್ ನಾಟ್, ದಿ ಎಲೆಕ್ಟ್ರಾನಿಕ್ ಮೀಡಿಯಾ ಇಸ್ ನಾಟ್ ಸಫಿಸಿಯೆಂಟ್. ಏನ್ ಡೈರೆಕ್ಟ್ ಮರ್ಡರ್ ಮಾಡಿ ಇದ್ರಾಗ ಸಿಕ್ತಲ್ಲ, ನೇಹಾ ಕೊಲೆ ಆತಲ್ಲ, ಹಂಗಿಲ್ಲ. ಅದ್ರಾಗ ನೇಹಾ ಕೊಲೆ ಪಬ್ಲಿಕ್ನೇ ಆಗಿದೆ, ಅವನೊಬ್ಬನೇ ಅದನಲ್ಲಿ, ಅವನೊಬ್ಬನೇ ಅದನೇ, ಇಂಡ್ಯೂಸರ್ ಇಲ್ಲ, ಬೇಟಿರಲ್ಲ, ಯಾರು ಏನೂ ಇಲ್ಲ ಅದ್ರಾಗ. ಅಂಥ ಕೇಸು ರೇರೆಸ್ಟ್ ಆಫ್ ರೇರ್ ಕೇಸ್ನಾಗೂ ಬರ್ತಾವ. ಸೊ ಇದು ರೇರೆಸ್ಟ್ ಆಫ್ ರೇರ್ ಕೇಸ್ ಇಲ್ಲ. ಅವನ ಬಂದಂತ ಮೇಲ್ನೋಟದ ಸಾಕ್ಷಿ ಪ್ರಕಾರ ಅಥವಾ ದರ್ಶನ್ ಬರ್ಕೊಟ್ಟಂತ ಹೇಳಿಕೆ ಪ್ರಕಾರ ಅವನಿಗೆ ಒಂದೆರಡು ಹೊಡೆದ ಅಥವಾ ಹೊಡೆದು ಹಲ್ಲೆ ಮಾಡಿ ಹೊಡೆದು ಆ ಹೆಣ್ಣಮ್ಮ ಪವಿತ್ರ ಗೌಡನು ಹೊಡೆದ್ಲು ಅಂತ ಇಟ್ಕೊಂಡನ. ಹೊಡೆದ್ರು, ಒಂದೆರಡು ಕಪಾಳಕ್ಕೆ ಹೊಡೆದಿದ್ದಾನು, ಒಂದೇ ಒದ್ದಿದ್ದಾನು. ಅಷ್ಟು ಮಾಡಿ $1,200 ಅಥವಾ 5,000 ಕೊಟ್ಟು ಸ್ವಲ್ಪ ದುಡ್ಡು ತಗೊಂಡು ನೀವು ಹೋಗಪ್ಪ ಊರಿಗೆ ಕಳಿಸ್ಕೊಡ್ರಿ ಅವ್ರಿಗೆ ಅಂತ ಉಳಿದವ್ರಿಗೆಲ್ಲ ಹೇಳಿ ಹೋದ ಅಂತ. ಅಷ್ಟರ ಮಟ್ಟಿಗೆ ಅದು 324 ಬರ್ತದೆ. ಗಾಯ ಆಗಿದ್ರೆ 324 ಬರ್ತದೆ, 325 ಬರ್ತದೆ. ಅವೆಲ್ಲ ಮೋರ್ ದೆನ್ 7 years ಇಂಪ್ರಿಸನ್ಮೆಂಟ್ ಕೇಸ್ ಅಲ್ಲೇ ಅಲ್ಲ. ಮೋರ್ ದೆನ್ 7 years ಇಂಪ್ರಿಸನ್ಮೆಂಟ್ ಇಲ್ಲ ಅಂದಾಗ ಹಿ ಈಸ್ ಎಂಟೈಟಲ್ ಫಾರ್ ಬೇಲ್. ಹೌದಾ? ಇನ್ವೆಸ್ಟಿಗೇಷನ್ ಇವರು ಏನು ಸೆಲೆಬ್ರಿಟಿ ಇರೋದ್ರಿಂದ ಮತ್ತೆ ಮುಖ್ಯಮಂತ್ರಿ ಅಂತರ ಜೊತೆಗೆಲ್ಲ ಇರೋದ್ರಿಂದ ಅಲ್ಲಿ ವೇದಿಕೆಯನ್ನ ಕೆಲವೊಂದು ಭಾಗದಲ್ಲಿ ಹಂಚಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಕೆಲವೊಂದು ಇದರಲ್ಲಿ ಖಾಲಿ ಬಿದ್ದಿದ್ದಾರೆ ಕೆಲವೊಂದು ಕಾರ್ಯಕ್ರಮದಲ್ಲಿ. ಸೊ ಅದು ಹಿರಿಯರಿಗೆ ಖಾಲಿ ಬೀಳೋ ಗೌರವ ತೋರಿಸಿದ್ದಾರೆ. ಹೌದಾರೆ? ಹಿರಿಯರವರು, ಒಬ್ಬ ಹಿರಿಯರು 75 ವರ್ಷದಂತ ರಾಜಕಾರಣಿ, ಅವರಿಗೆ ಒಂದು ಪ್ರೀತಿ ಗೌರವ ತೋರಿಸಲಿಕ್ಕೆ ಖಾಲಿ ಬೀಳೋದ್ರೆ ತಪ್ಪೇನೂ ಇಲ್ಲ. ಅದು ಬಿಟ್ರೆ ಇನ್ಫ್ಲುಯೆನ್ಸ್ ಮಾಡುವಂತ ಮನುಷ್ಯ ಅಲ್ಲ ದರ್ಶನ್. ಇಲ್ಲಿ ವಿನೋದ್ ರಾಜ್ನು ಏನು ಇನ್ಫ್ಲುಯೆನ್ಸ್ ಮಾಡಕ ರಾಜಿ ಮಾಡಕ ಹೋಗಿಲ್ಲ. ರಾಜಿ ಅದು ಆಗೋದಿಲ್ಲ. ಇವರು ಹೋಗಿ ರಾಜಿ ಆದ್ರೂ ಸಹಿತ ದೇ ಆರ್ ನಾಟ್ ದಿ ಕಂಪ್ಲೇನೆಂಟ್. ಸರ್ಕಮ್ಸ್ಟೆನ್ಷಿಯಲ್ ವಿಟ್ನೆಸ್, ಪೊಲೀಸ್ ಎವಿಡೆನ್ಸು, ಪೊಲೀಸ್ ವಿಟ್ನೆಸ್ಸು, ಡಾಕ್ಯುಮೆಂಟರಿ ಎವಿಡೆನ್ಸು ಇಂಥವೆಲ್ಲ ಅದರಲ್ಲಿದಾವೆ. ಅವೆಲ್ಲನೂ ಒನ್ ಬೈ ಒನ್ ಹೊಡ್ಕಂತ ಬರಬೇಕು. ಆ ಡಾಕ್ಯುಮೆಂಟರಿ ಎವಿಡೆನ್ಸ್ ಯಾರ ಮೇಲೆ ಹೇಳ್ತವೆ, ಅವು ತೋರಿಸ್ತವೆ. ಇಂತರ ಮೇಲೆ ಇಂತನೇ ಹೊಡೆದಾಗ ಜೀವ ಹೋತು, PM ರಿಪೋರ್ಟ್, ಅದಕ್ಕೂ ಕೊರಬರೇಷನ್ ಆಗಬೇಕು. ದರ್ಶನ್ ಹೊಡೆದದ್ದು ಆ ಹೊಡೆತದಿಂದಲೇ ದರ್ಶನ್ ಸತ್ತ ಅಂತ ಎವಿಡೆನ್ಸ್ ಬರಬೇಕು. ಅಲ್ಲಿ ಕೊರಬರೇಷನ್ ಬೇಕು. ಇವ್ಯಾವ ಕೊರಬರೇಷನ್ ಇಲ್ಲ ಅಂದಾಗ ಈ ಮೀಡಿಯಾದ ಹೊಯ್ಕಂತ ಬಂದ್ರೆ, ರೇಣುಕಾಸ್ವಾಮಿಗೆ ಹೋಗಿ ಅಲ್ಲಿ ರಾಜಿ ಮಾಡಕ್ ಹೋಗಿದ್ದಾನೆ ವಿನೋದ್ ರಾಜ್ ಅಂತಂದು ಹೇಳಿದ್ರೆ ಎಷ್ಟು ಬಾಲಿಶ ಹೇಳಿಕೆ ಕೊಡ್ತಾವು, ಎಷ್ಟು ನಾಚಿಗೆಟ್ಟು ಹೇಳಿಕೆ ಕೊಡ್ತಾವು. ಅರ್ಧಂಬರ್ಧ ಇವೇನು ಓದಿಲ್ಲ, ತಿಳ್ಕೊಂಡಿಲ್ಲ, ಏನಿಲ್ಲ. ಈ ಕನ್ನಡ ಮೀಡಿಯಾದವಂತೂ, ಕನ್ನಡ ಏನು ಮೀಡಿಯಾ ತೋರಿಸ್ತಾರಲ್ಲ, ಫುಲ್ ಆಫ್ ಫೇಕ್, ಬರೀ ಫೇಕ್ ತೋರಿಸೋದವು. ಆ ಸುವರ್ಣ ಬಕೆಟ್ ಅಂತೂ ಪೂರ ಬಕೆಟ್ ಚಾನಲ್ ಅದು. ಸುವರ್ಣ, ರಂಗಣ್ಣಂದು, ನುಂಗಣ್ಣಂದು, ಆರ್ ಕನ್ನಡ, ರಿಪಬ್ಲಿಕ್ ಕನ್ನಡ ಐತಲ್ಲ, ಪೂರ ಕನ್ನಡಿಗರಿಗೆ ವಿರೋಧವಾದಂಥ ಮತ್ತು ಕನ್ನಡ ನಾಡಿಗೆ ನೈಜವಾದ ವರದಿಯನ್ನು ಕೊಡಲಾರದಂಥ, ಏನು ಅವಶ್ಯಕತೆ ಜನರಿಗಿದೆ ಅದನ್ನ ಕೊಡಲಾರದಂಥ ಮೀಡಿಯಾಗಳವು. ಅಲ್ರಿ, ಆ ಮನುಷ್ಯ ಅವನಿಗೆ ಏನು ಗೊತ್ತ್ರಿ? ಡಬಲ್ ಗೇಮ್ ಏನು ಗೊತ್ತೈತ್ರಿ ಆ ವಿನೋದ್ ರಾಜ್ಗೆ? ಆ ವಿನೋದ್ ರಾಜ್ಗೆ ಏನು ಗೊತ್ತೈತ್ರಿ ಪಾಪ? ಅಂಥ ಮನುಷ್ಯನೇ ನೀವು ಹೋಗಿ ರಾಜಿ ಮಾಡಕ್ ಹೋಗಿದಾನ, ದರ್ಶನನ ಚೇಲ ಹಾಗೆ ಹೀಗೆ ಅಂತ ಹೇಳಿದಿರಲ್ಲ, ನಾಚಿಕಾಗಲ್ಲ ನಿಮಗೆ? ಬೇರೆ ಯಾರ್ಯಾರದು ಹೇಳಿದ್ರೆ ನಾನು ನಂಬ್ತಿದ್ದೆ. ಹೋಗಿ ಅಷ್ಟೊಂದು ವಜನತ್ತದ ಮನುಷ್ಯ,
ವಯಸ್ಸಾದ ತಾಯಿಯನ್ನು ಇಟ್ಕೊಂಡು ದೇವರಂಗ ಜೀವನ ಮಾಡಿ ಪಾಪ ದರ್ಶನ್ ಬಂದು ಅವ್ರ ತಾಯಿನ ಬಂದು ಮಾತಾಡಿಸಿ ಹೋಗಿದ್ದಾರೆ ಋಣಕ್ಕೋಸ್ಕರ ಹೋಗಿ ಅಲ್ಲಿ ಹೋಗಿ ಗಂಟ್ಲು ಆಪರೇಷನ್ ಆಗಿತ್ತಂತ ಅದಕ್ಕೆ ಪಾಪ ಗಂಟ್ಲು ಆಪರೇಷನ್ ಆಗಿ ಏನೋ ಸ್ಟಂಟ್ ಏನೋ ಹಾಕ್ಸ್ಕೊಂಡತ್ತಂತ ಹಾಕ್ಸ್ಕೊಂಡು ಅಂತದ್ರ ಹೋಗಿ ಮಾತಾಡಿಸಿ ಬಂದತಿ ಪಾರ್ಸಾಲಿಟಿ ಆಗಬಾರ್ದು ಅನ್ನೋದಕ್ಕೆ ಇಲ್ಲಿನೂ ಹೋಗಿ ಇವ್ರ ಮನೆಗೂ ಅನ್ಯಾಯ ಆಗಿದೆ ಅಂತ ಇವ್ರ ಮನೆಗೆ ಹೋಗಿ ₹1,00,000 ಕೊಟ್ಟು ಬಂದರೆ ಅಲ್ಲಿ ಹೋಗಿ ರಾಜಿ ಮಾಡಕ್ಕೆ ಹೋಗ್ಯಾನ ದರ್ಶನ ಉಳಿಸಕ್ಕೆ ಹೋಗ್ಯಾನ ಈ ರೀತಿ ಕಾಮೆಂಟ್ ಮಾಡ್ತೀರ, ಈ ರೀತಿ ಮೀಡಿಯಾದಾಗ ಹೇಳ್ತೀರ. ನಾಚಿಕಾಗಲ್ಲ ನಿಮಗೆ ಮನುಷ್ಯತ್ವ ಐತೆ, ಮಾನವೀಯತೆ ಐತೆ ನಿಮಗೆ ನಾಚಿಕೆ ಆಗೋದಿಲ್ಲ. ದೇವ್ರು ನಿಮಗೆ ಬುದ್ಧಿ ಕೊಟ್ಟಲ್ಲ, ಯೋಚನೆ ಕೊಟ್ಟಲ್ಲ ನಿಮಗೆ. ಯಾತಕ್ಕೆ ಮಾತಾಡ್ತೀರಿ? ಒಂದರ ಬ್ಯಾಡ್ ಇಶ್ಯೂ ಅದಾವ ಅವನಿಗೆ. ಅವ್ನು ಹೋಗಿದ್ದ ತಪ್ಪ, ದರ್ಶನ್ ಮಾತಾಡ್ಸಕ್ ಹೋಗಿದ್ ತಪ್ಪ, ಇವ್ರ ಮನೆಗೆ ಹೋಗಿ ಮಾತಾಡ್ಸಕ್ ಹೋಗಿದ್ ತಪ್ಪ. ನೀವು ಮೀಡಿಯಾದಾರ ಅಲ್ಲಿ ಹೋಗಿ ಕ್ಯಾಮ್ರಾ ಹಿಡಿತೀರಿ, ಇಲ್ಲಿ ಹೋಗಿ ಕ್ಯಾಮ್ರಾ ಹಿಡಿತೀರಲ್ಲ, ನೀವ್ಯಾಕೆ ಪ್ರಯತ್ನ ಮಾಡಿರಬಾರ್ದು? ನೀವು ಮೀಡಿಯಾದವರು, ಸುವರ್ಣ ಚಾನೆಲ್ನವರು ಇಲ್ಲಿ ದರ್ಶನ್ ಮನೆಗೂ ಬಂದು ಕ್ಯಾಮ್ರಾ ಹಿಡಿತೀರಿ, ಅಲ್ಲಿ ಹೋಗಿ ಕ್ಯಾಮ್ರಾ ಹಿಡಿತೀರಿ, ಜೈಲಿಗೆ ಹೋಗಿ ಕೋರ್ಟ್ನಿಗೂ ಕ್ಯಾಮ್ರಾ ಹಿಡಿತೀರಿ, ಪೊಲೀಸ್ ಸ್ಟೇಷನ್ಗೂ ಕ್ಯಾಮ್ರಾ ಹಿಡಿತೀರಿ. ನೀವು ಎಲ್ಲಾ ಕಡೆಗೆ ಇರ್ತೀರಲ್ಲ, ನೀವು ಯಾಕೆ ಇದನ್ನ ಮಾಡಿರಬಾರ್ದು? ನೀವ್ಯಾಕೆ ಮಾಡಿರಬಾರ್ದು ಇದನ್ನ? ನೀವು ರಾಜಿ ಮಾಡಕ ಅಥವಾ ಏನಾರು ಮಾಡಕ್ ಅಲ್ಲಿ ಡಬಲ್ ಗೇಮ್ ಮಾಡಕ್ ಯಾಕೆ ಪ್ರಯತ್ನ ಮಾಡಿರಬಾರ್ದು? ನೀವು ಬರೀ 2 ಕಡೆಗೆ ಹೋಗಿ ಬಂದದಕ್ಕೆ ಇಷ್ಟು ಮಾತಾಡ್ತೀರಿ. ನೀವೆಲ್ಲ ಕಡೆಗೆ ಹೋಗಿದ್ದೀರಲ್ಲ, ಎಲ್ಲರ ಹತ್ರನೂ ಹೋಗ್ತೀರಲ್ಲ. ನೀವು ಬಿಜೆಪಿ ಹತ್ರ ಹೋಗಿ, ಕಾಂಗ್ರೆಸ್ ಹತ್ರ ಹೋಗಿರಿ. ನೀವು ಹಂಗಾರೆ ಏನು ಮಾಡಲ್ಲ? ನಿಮಗೆ ಏನಾರ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಐತೆ ನಿಮಗೆ? ಏನೇನೂ ಇಲ್ಲ. ನಾಚಿಕೆನ ಇಲ್ಲ ನಿಮಗೆ. ಮಾನ ಅಂತೂ ಮೊದ್ಲ ಇಲ್ಲ, ಎಲ್ಲ ಹರಾಜ್ ಮಾಡಿಬಿಟ್ರಿ. ಎಲ್ಲ ಹರಾಜ್ ಮಾಡಿಬಿಟ್ರಿ. ಎಲ್ಲ ಬರೀ ಸುಳ್ಳು ಹೇಳಿ ಏನು ಮಾತಾಡ್ತೀರಿ ನೀವು? ಜನ ನಂಬ್ತಾರ? ವಿನೋದ್ ರಾಜ್ ಬಗ್ಗೆ ಮಾತಾಡಿರಿ, ನಂಬ್ತಾರ? ಯಾರ ಬಗ್ಗೆ ಮಾತಾಡ್ರಿ, ನಂಬೋದು? ವಿನೋದ್ ರಾಜ್ ಬಗ್ಗೆ ಪಾಪ ಅದು ತಾಯಿ ಕಳ್ಕೊಂಡು ಪಾಪ ಸಂಕಷ್ಟದಾಗ ಐತಿ ಅಂದ ಅದು ಒಂದು ಮುಗ್ಧ ಜೀವಿರಿ ಅದು. ವಿನೋದ್ ರಾಜ್ ಅಂದ್ರೆ ಮುಗ್ಧ ಮನುಷ್ಯ ಅವನು. ಅದಕ್ಕೆ ನಂಬರ್ 2 ಏನು ಗೊತ್ತಿಲ್ಲ ಅದಕ್ಕೆ ಪಾಪ. ಅಂಥ ಮನುಷ್ಯನಿಗೆ ಹೋಗಿ ನೀವು ಹಿಂಗೆ ಕಟ್ಟಿದಿರಲ್ಲ, ನಾಚಿಕಾಗಲ್ಲ ನಿಮಗೆ? ಯಾವ ದೇವ್ರ ಒಪ್ತಾನೆ ಹೇಳ್ರಿ? ಯಾವ ದೇವ್ರ ಮೇಲೆ ಆಣೆ ಹಾಕ್ತಿರ್ ಬರ್ರಿ? ಯಾವ ದೇವ್ರ ಮೇಲೆ? ಧರ್ಮಸ್ಥಳದ ಮಂಜುನಾಥ ಅಣ್ಣಪ್ಪ ದೇವರ ಆಣಿಯಾಗಿನೂ ಕೂಡ ಅವನಿಗೆ ಆ ಬುದ್ಧಿ ಇಲ್ಲ. ನನಗೆ ಕಾನ್ಫಿಡೆನ್ಸ್ ಇದೆ, ವಿನೋದ್ ರಾಯ್ಗೆ ಅಂಥ ಬುದ್ಧಿ ಇಲ್ಲ. ಅಂಥ ಬುದ್ಧಿ ಇದ್ದಿದ್ರೆ ಹೊಟ್ಟೆ ಒಳಗೆ ತಾಯಿ ಮಕ್ಕಳು ಇಟ್ಕೊಂಡು ಕೆಂಡವನ್ನು ಇಟ್ಕೊಂಡು ಆ ಕೆಂಡವನ್ನು ಒಳಗೆ ಇಟ್ಕೊಂಡು ಜೀವನ ಮಾಡಿದ್ದಾರೆ ಅವರು. ಯಾರಿಗೂ ಒಬ್ಬರಿಗೂ ನೋವು ಕೊಟ್ಟಾರಲ್ಲ ಅವರು. ಕನ್ನಡ ನಾಡಿನ ಜನರಿಗೆ ಯಾರಿಗೂ ನೋವು ಕೊಟ್ಟಿಲ್ಲ ಅವರು. ಯಾರಿಗೂ ವೈಯಕ್ತಿಕ ನಿಂದನೆಯನ್ನು ಮಾಡಿಲ್ಲ ಅಂತ ಶಿವಣ್ಣರು ಸಹಿತ ಬಂದು ಅವರು ಹೋಗಿ ಲೀಲಾವತಿ ಅಮ್ಮರ ಮಾತಾಡ್ಸಿ ಹೋಗಿದ್ದಾರೆ. ಕಲಾವಿದರೇ ಅವರು ಕಲಾವಿದರೆಲ್ಲ ಅಣ್ಣತಮ್ಮಳಂಗಿದ್ದು ಇರ್ತಾರೆ. ಹೋಗಿ ಮಾತಾಡಿಸಿದ್ರು ಅಂದ್ರೆ ಯಾರೋ ಅಂದಿದ್ದಾರೆ, ಏನಪ್ಪ ನೀನು ಬರೀ ದರ್ಶನ್ ಅಷ್ಟ ಮಾತಾಡಿಸಿದಿ, ಸೆಲೆಬ್ರಿಟಿ ಅವನು ಮಾತಾಡಿಸಿದಿ, ರೇಣುಕಾ ಸ್ವಾಮಿ ಮನೆಗೆ ಯಾಕೆ ಹೋಗಿಲ್ಲ ಅಂತ ಅಲಿಗೇಷನ್ ಬಂದತಿ. ಹೋಗಿದ್ದಾರೆ ಪಾಪ. ಹೋದ್ಮೇಲೆ ಬರಿಗೈಲಿ ಬರೋಕ್ಕಾಗತ್ತಾ? ತಾನು ದುಡಿದ್ರೆ ₹1,00,000 ಚೆಕ್ ಕೊಟ್ಟು ಬಂದಾನ. ಏನು ದರ್ಶನ್ ಹತ್ರ ಹೋಗಿ ಇಸ್ಕೊಂಡು ಎಲ್ಲರ ನಂಬರ್ 2ದಾಗ ಹಣ ಇಸ್ಕೊಂಬಂದು ಅವನು ಕ್ರಿಮಿನಲ್ನೇ ಸಿಕ್ಕಣಕ್ ಹೋಗಾನ? ಕ್ರಿಮಿನಲ್ ಆಗಲ್ಲನ್ರಿ ಹಂಗೆ ಮಾಡಿದ್ರೆ? ಏನ್ ಹಂಗೆ ಮಾತಾಡಿದ್ರಿ? ಹಂಗೆ ಮಾತಾಡಬಾರದ್ರಿ. ದಯವಿಟ್ಟು ಹಂಗೆ ಮಾತಾಡಬೇಡ್ರಿ ಯಾರು. ತಿಳುವಳಿಕೆಸ್ತರು ಅನ್ನೋದ್ರಲ್ಲಿ ನಿಮಗೆ ನಿಮ್ಮ ಕ್ವಾಲಿಟಿ ನಿಮಗೆ ಲೋ ಆಗ್ತದೆ. ಜೈ ಹಿಂದ್, ಜೈ ಕರ್ನಾಟಕ.